ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವು ಮೇ 9ನೇ ತಾರೀಕು ಸಂಜೆ ಬೆಳ್ಳಾವಿಯಿಂದ ಹೈದರಾಬಾದ್ ಪ್ರವಾಸ ಕೈಗೊಂಡಿದ್ದೀವಿ. ಮೊದಲು ಅಂಜನಾದ್ರಿ ಬೆಟ್ಟ, ಹಂಪಿ. ಒಂದು ನಿಮಿಷ ಕಂಟಿನ್ಯೂ. ಮೊದಲು ಅಂಜನಾದ್ರಿ ಬೆಟ್ಟ, ನಂತರ ಹಂಪಿ, ಅಲ್ಲಿಂದ ಹೈದರಾಬಾದಿಗೆ ತೆರಳಿವು. ಅಲ್ಲಿ ರಾಮೋಜಿ ಫಿಲಮ್ ಸಿಟಿನಲ್ಲಿ ತುಂಬ ಎಂಜಾಯ್ ಮಾಡಿವು. ಅಲ್ಲಿ ಬಾಹುಬಲಿಯ ಸ್ಟಿಲ್ ಶೂಟಿಂಗ್ ಸ್ಪಾಟನ್ನ ನಾವು ಚೆನ್ನಾಗಿ ಎಂಜಾಯ್ ಮಾಡಿವು. ಅಲ್ಲಿಂದ ಮುಂದೆ NTR ಪಾರ್ಕು, ವಾಟರ್ ಬೋಟಿಂಗು, ಬುದ್ಧ ಸ್ಟ್ಯಾಚು, ನಂತರ ದೊಡ್ಡ ದೇವಸ್ಥಾನ ಅಂತಂದರೆ ನರಸಿಂಹಸ್ವಾಮಿ ದೇವಸ್ಥಾನ, ಯಾದಗಿರಿ ಬೆಟ್ಟ, ನರಸಿಂಹಸ್ವಾಮಿ ದೇವ ತುಂಬ ಜೋರಾಗಿದೆ ಮತ್ತು ದೊಡ್ಡದಾಗಿದೆ. ಭಾಳ ಸಂತೋಷ ಆಯಿತು ಅದನ್ನು ನೋಡಿ. ಮತ್ತು ನಾವು ಯಾವ ಎನರ್ಜಿನಲ್ಲಿ ಹೋಗಿದ್ದೋ ಅದೇ ಎನರ್ಜಿನಲ್ಲಿ ನಾವು ಬರ್ತಾಯಿದ್ದೀವಿ. ಎಲ್ಲ ತುಂಬ ಲವಲವಿಕೆಯಿಂದ ಎಲ್ಲರೂ ಸಹಕಾರ ಕೊಟ್ಟವ್ರೆ. ಎಲ್ಲರೂ ಚೆನ್ನಾಗಿ ಹೋಗಿ ಬಂದಿದ್ದೀವಿ. ನಮಸ್ಕಾರ. ಪ್ರವಾಸ ಕೈಗೊಂಡಿದ್ದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಪ್ರವಾಸದ ಬಗ್ಗೆ ನನ್ನ ಗೆಳೆಯ ಹೇಳ್ದಂಗೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಏನು ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲ ಹುಡುಗರು ಎಲ್ಲ ಹೆಣ್ಮಕ್ಳು ಖುಷಿಯಾಗಿದ್ದೀವಿ. ಅದನ್ನ ಪ್ರವಾಸ ಕೈಗೊಂಡಿದ್ದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಬೇಕಂದ್ರೆ ಒಂದು ಬೆಳ್ಳಾವಿ ರಾಯಲ್ ಟೀಮ್ ಒಂದು ಅತ್ಯುತ್ತಮವಾದ ಟೀಮ್. ಯಾಕೆಂದರೆ ಅಷ್ಟು ವರ್ಷ ಬ್ಯಾಚ್ಗಳಲ್ಲಿ ಯಾರೂ ಸಹ ಒಂದು ಟೀಮ್ ಮಾಡಿಕೊಂಡು ಈ ರೀತಿ ಪ್ರವಾಸ ಕೈಗೊಳ್ತಾ ಇಲ್ಲ. ಆದರೆ ಈ ವರ್ಷಕ್ಕೆ 2 ಸಲ ಪ್ರವಾಸ ಕೈಗೊಳ್ತಿರೋದ್ರಿಂದ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಅನೇಕ ಸ್ಥಳಗಳನ್ನು ಭೇಟಿ ನೀಡಿ ಅನೇಕ ವಿಷಯಗಳನ್ನು ತಿಳ್ಕೊತಾ ಇದ್ದೀವಿ. ಮತ್ತು ಇದೊಂದು ಟೂರು ಸುಖಕರವಾಗಿತ್ತು, ಸಂತೋಷದಾಯಕವಾಗಿತ್ತು. ಎಲ್ಲರಲ್ಲಿ ಒಂದೇ ಭಾವನೆ, ಒಂದು ಅಕ್ಕ ತಂಗಿ, ಅಣ್ಣ ತಮ್ಮ, ಮಾತೃಭಾತೃತ್ವ ಬೆಳೆದಿತ್ತು. ಎಲ್ಲರಲ್ಲೂ ಸಂತೋಷಕರವಾಗಿ ಎಲ್ಲ ಕಡೆಯೂ ಹೋಗಿ ಆ ಟೀಮ್ನಲ್ಲಿ ಒಬ್ಬರು ಬಾಸ್ ಅಂತ ಇದ್ದು ಅವರು ಎಲ್ಲ ವಿವರಗಳನ್ನು ಕೊಡ್ತಾಯಿದ್ರು. ಅದು ನಮ್ಮಲ್ಲಿ ಅಚ್ಚಳಿಯದೇ ಉಳಿಯುತ್ತೆ. ಬರೀ ನೋಡೋದು ಮತ್ತು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ನಾವು ಮತ್ತೊಬ್ಬರಿಗೆ ಹೇಳ್ಬೋದು. ಇಷ್ಟು ಹೇಳ್ತಾ ನನ್ನ ಸುಖಕರ ಪ್ರವಾಸ ಬಗ್ಗೆ ಇಷ್ಟು ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ತುಂಬ ಚೆನ್ನಾಯಿತು. ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಲಿ ಎಲ್ಲರೂ ಸೇರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ರಿ. ಈಗ ಒಂದು ಬೇಜಾರಾಗೋದು ಒಂದೇ, ಇಷ್ಟು ಬೇಗ ಮುಗಿದೋಗ್ಬಿಡ್ತಲ್ಲ ಇದು ಅಲ್ವಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತೀವಿ. ಚೆನ್ನಾಗಿ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಹೀಗೆ ಯಾವತ್ತೂ ನಾವು ಹಿಂಗೆ ಇರಬೇಕು. ಪ್ರತಿ ಮುಂದಿನ ವರ್ಷವೂ ಇದನ್ನು ಆಚರಣೆ ಮಾಡಲೇಬೇಕು. ಚೆನ್ನಾಗಿತ್ತು ಟ್ರಿಪ್ಪು. ಎಲ್ಲ ಹಳೆಯದು ಮುಂದಿದೆ ಎಲ್ಲ ನೋಡಿದೆ. ಹೈದರಾಬಾದಲ್ಲೆಲ್ಲ ನೋಡಿದ್ವಿ. ಚೆನ್ನಾಗಿತ್ತು. ವಿಷಯ ತಿಳ್ಕೊಂಡ್ರೆ ಹೇಳಿ. ನೋಡಿರೋ ಪ್ಲೇಸ್ ಎಲ್ಲ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಎಂಜಾಯ್ ಮಾಡೋದು. ಇನ್ನೊಂದೆರಡು ದಿವಸ ಹೋಗಿದ್ರು ಚೆನ್ನಾಗಿತ್ತು. ಅನಿಸಿಕೆ ಹೇಳಿ. ಟೂರು ಭಾಳ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಆರೋಗ್ಯ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಬಂದಿದ್ದೀವಿ. ಇನ್ನೂ ಹೋಗ್ಬೇಕು ಅಂದ್ರೆ ಎಲ್ಲ ಕುಣಿತಾ ಇದ್ದರೆ ಇವರು ಚೆನ್ನಾಗಿ ನಿದ್ದೆ ಹೊಡೆಯೋದು. ರಾತ್ರಿ ಹೊತ್ತು ನಿದ್ದೆ ಮಾಡೋದು. ಊಟಕ್ಕೆ ಹೋಗಿ ಕರ್ಕೊಂಬಂದು ಬಿಡಿಸ್ಬೇಕಾಗಿತ್ತು. ಎಳೆ ಮಗಿನಾಗೆ ಊಟ ಮಾಡಿ ಮನಸ್ಬೇಕಾಗಿತ್ತು. ಇವಾಗ ಎಲ್ಲ ನಾವು ಹೋಗ್ತಾ ಇದ್ದು ಅಲ್ಲೇ ಹಿಂದೆ ನಡೆಯೋದು ಅನ್ನಕ್ಕೆ ಕರ್ಕೊಂಡೋಗಿ ಸಾಕಾಯ್ತು. ನೀರು ಕೇಳ್ದ ನೀರು, ಟೀ ಕೇಳ್ದ ಟೀ, ಕುಡಿಸಿ ಕರ್ಕೊಂಡಿದ್ದೀವಿ. ಅದನ್ನು ಕರ್ಕೊಂಡು ಮಾಡ್ತಿದ್ದೀವಿ. ನಾನು ಮರ್ಯಾದೆ ಹೇಳಿ. ಸೆಕೆಂಡ್ ಟ್ರಿಪ್ ಹೊರಟೋದ್ರೆ ಆ ಮುಂಚೆಯಲ್ಲಿ ಕಲಬುರಗಿ ಹೊರಟಿದ್ದ ಫಸ್ಟ್ ಟ್ರಿಪ್ಪಲ್ಲಿ 31 ಇಯರಲ್ಲಿ ಸೆಲೆಬ್ರೇಷನ್ಗೆ ಅಂತಾನ. ಈಗ 32ಗೆ ಹೈದರಾಬಾದ್ಗೆ ಬಂದಿದ್ದೀವಿ. ಹೈದರಾಬಾದಲ್ಲಿ ಈ ಎಲ್ಲ ಪ್ಲೇಸ್ಗಳನ್ನ ನೋಡಿ ಫುಲ್ಲೆಲ್ಲ ಎಂಜಾಯ್ ಮಾಡಿದರು. ಬಟ್ಟು ಇಯರ್ಲಿ ಸ್ಟೂಡೆಂಟ್ಸು ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಎಲ್ಲರೂ ಫುಲ್ ಎಂಜಾಯ್ ಮಾಡವ್ರೆ. ಎಲ್ಲ ಒಂಥರ ಫ್ರೆಂಡ್ಸ್ ಟೈಪು ಎಲ್ಲ ಕ್ಲೋಸ್ ಆಗಿ ಎಲ್ಲ ಇದು ಮಾಡವ್ರೆ. ನನಗೂ ಭಾಳ ಸಂತೋಷ ಆಯಿತು. ಇನ್ನು ಈಗಲೂ ನೆಕ್ಸ್ಟು ನಾನು ನನ್ನ ಜೊತೆಗೆ ಒಬ್ಬರು ಫ್ರೆಂಡ್ನು ಕರ್ಕೊಂಬಂದಿದ್ದೆ. ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಕ್ಲೋಸ್ ಆಗಿ ಇದು ಮಾಡಿದರು. ಈಗೂ ಅಲ್ಲಿ ನೆಕ್ಸ್ಟ್ ಇಯರ್ಗೆ ಎಲ್ಲಿಗೆ ಅಯೋಧ್ಯೆಗೆ ಹೋಗೋಣ ಅಂತೇಳಿ ಅದೇ ಬುಕ್
ಮಾಡೋಣ ನೋಡೋಣ ಬೆಸ್ಟ್ ಅಂತೇಳಿ ಮಾತಾಡಿ ನೆಕ್ಸ್ಟು ಅವರು ಹೇಳಿರು, ಎಲ್ಲರೂ ಹೇಳಿರು ನೆಕ್ಸ್ಟ್ ಎಲ್ಲ ಹೋಗೋಣ ನೋಡೋಣ, ಅಯೋಧ್ಯೆಯನ್ನು ನೋಡೋಣ, ಎಲ್ಲ ಫ್ಲೈಟಲ್ಲಿ ಹೋಗೋಣ, ಎಲ್ಲ ಎಂಜಾಯ್ ಮಾಡ್ಕೊಂಬರೋಣ ಅದನ್ನು ಅಂತ ಹೇಳಿ. ಓಕೆ, ಎಲ್ಲ ಸೂಪರ್. ಹೈದರಾಬಾದ್ ಸಿಟಿ ಸೂಪರ್. ನಮ್ಮ ಬೆಳಿಗ್ಗೆ ಊಟ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಟೈಮ್ ಸರಿಯಾಗಿ ಊಟ ಕೊಟ್ಟು ನಮಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಬೆಳಗಾವಿ ಸ್ಕೂಲಿಂದ ಕರ್ಕೊಂಡೋಗಿದ್ದಂಥವ್ರು ಎಲ್ಲರೂ ಅವರಲ್ಲೇ ನಮ್ಮನ್ನು ಒಬ್ಬರು ಅಂತ ಹೇಳ್ಬಿಟ್ಟು ನೋಡಿದ್ದಾರೆ. ಅದಕ್ಕೆ ನನ್ನ ಹೇಳ್ತೀನಿ ಅಭಿಪ್ರಾಯ. ನಮಸ್ಕಾರ ಸರ್. ಯಾವಾಗ ಎದ್ರಿ? ಸರ್ ನಾವೀಗ ಅರ್ಧ ಗಂಟೆ ಸರ್. ಅಲ್ಲ, ಯಾವಾಗಲೂ ಮನೆಗೆ ಇರ್ತೀರ, ಅದಕ್ಕೆ ಏನು ಮಾಡೋಣ ಸರ್, ಅಭ್ಯಾಸ ಬಲ್ಲ. ಧನ್ಯವಾದಗಳು. ನಿಮ್ಮ ನಿದ್ದೆ ನಿಮಗೆ ಇರಲಿ, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಸುಖವಾಗಿದ್ದೀರಾ. ಎರಡು ವಿಷಯ. ಒಂದು, ಈ ಸಂದರ್ಭ ಟ್ರಿಪ್ ಮುಗಿತಾ ಬಂತು, ಆದರೂ ನೀವು ನಿದ್ದೆ ಮಾಡ್ತಾಯಿದ್ರಿ. ನೀವು ನಿದ್ದೆ ಮಾಡೋದು ನೋಡಿ ತುಂಬ ಖುಷಿ ಆಯಿತು. ಈ ಪ್ರವಾಸದ ಬಗ್ಗೆ, ಒಂದು ಟ್ರಿಪ್ ಬಗ್ಗೆ 4 ದಿನದಿಂದ ಎಲ್ಲರೂ ಎದ್ದಿದ್ರು, ನೀವು ಆದಷ್ಟು ಮಲಗಿದ್ವಿ. ಸೊ ಎದ್ದಿದ್ದವ್ರ ಬಗ್ಗೆ ಮಾತಾಡಿ ಸರ್.